ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೀವಭಾವದಿಂದ ಜೀವನ ತಿಂದು ಜೀವಿಸಿ ಜನನ ಮರಣಗಳಿಂದ ದುಃಖ ಪಡುತ್ತಿರ್ತವು ನೋಡ ಸಕಲ ಪ್ರಾಣಿಗಳು. ಇದನ್ನು ಬರೆದವರು ಷಣ್ಮುಖ ಶಿವಯೋಗಿಗಳು. ಸಾಮಾನ್ಯವಾಗಿ ಅನೇಕರು ಹೆಚ್ಚಿನ ಜನ ಜೀವಭಾವದಿಂದಲೇ ಬದುಕ್ತಾರೆ. ಏನು ಹಾಗಂದರೆ, ಈಗ ಒಬ್ಬ ಮನುಷ್ಯ ಬದುಕಲಿಕ್ಕೆ ಅವನಿಗೆ ಅನ್ನಪಾನಾದಿಗಳು ಬೇಕೇ ಬೇಕು. ಆದರೆ ಕೆಲವು ಜನ ಬರೀ ತಿನ್ನಲಿಕ್ಕಾಗಿಯೇ ಬದುಕಿರ್ತಾರೆ. ಯಾವ ಧ್ಯೇಯವಿಲ್ಲ, ಉದ್ದೇಶವಿಲ್ಲ, ಜೀವನಕ್ಕೊಂದು ಗುರಿ ಇಲ್ಲ, ತಿನ್ನಲಿಕ್ಕಾಗಿಯೇ ಬದುಕಿರ್ತಾರೆ. ಇದೇ ಜೀವಭಾವ. ತಿನ್ನಲಿಕ್ಕಾಗಿಯೇ ಬದುಕುವವನು ಅಜ್ಞಾನಿ ಮಾನವ, ಬದುಕಲಿಕ್ಕಾಗಿ ತಿನ್ನುವವನು ಇದನ್ನಲ್ಲ, ಅವನು ನಿಜವಾದಂತಹ ಅರಿವುಳ್ಳವನು ಅಂತ ಹೇಳ್ತಾರೆ. ಅಂದರೆ ನಾವು ಬದುಕಬೇಕಾದ್ರೆ ಆಹಾರ ಬೇಕೇ ಬೇಕು ಅಂತ ಹೇಳಿ ತಿನ್ನುವವನು ಎರಡನೇ ಬಗೆ. ಮತ್ತೊಬ್ಬ ಶಿವಭಾವದಿಂದ ತಿನ್ನುವವನು, ಅಂದರೆ ದೇವನ ಆದೇಶದಂತೆ ದೇವರಿಗಾಗಿ ನಾನು ಬದುಕ್ತಾ ಇದ್ದೇನೆ, ಅದಕ್ಕಾಗಿ ಅವನ ಇಚ್ಛೆಯಂತೆ ನಾನು ಈ ಜಗತ್ತಿನಲ್ಲಿ ಇರ್ತೀನಿ ಅಂತ ಹೇಳಿ ತಾನು ತಿನ್ನುವುದನ್ನೆಲ್ಲ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡುವವನು ಶರಣ ಅಂತ ಹೇಳ್ತಾರೆ ಈ ವಚನದಲ್ಲಿ. ಹಾಗೆ ಅವನು ತೆಗೆದುಕೊಂಡದ್ದು ಏನಿದೆಯಲ್ಲ ಅದು ಪ್ರಸಾದ. ಹೀಗೆ ತಿಳ್ಕೋಬೇಕು. ಜೀವಭಾವದಿಂದ ತಿನ್ನಲಿಕ್ಕಾಗಿಯೇ ಬದುಕುವವನು ಅವನು ಅದು ಊಟನೂ ಅಲ್ಲ, ಪ್ರಸಾದನೂ ಅಲ್ಲ, ಬರೀ ಕೂಳು. ಪ್ರಾಣಿಗಳು ತಿಂತವಲ್ಲ ಹಾಗೆ ಕೂಳು ಅಂತ. ತಿನ್ನಲಿಕ್ಕಾಗಿಯೇ ಬದುಕದೆ ಬದುಕಲಕ್ಕಾಗಿ ಯಾರು ತಿಂತಾ ಇರ್ತಾರಲ್ಲ ಅವರು ಮಾಡುವಂತಹದ್ದು ಊಟ. ಇನ್ನು ತಿನ್ನಲಿಕ್ಕಾಗಿ ಬದುಕದೆ ಬದುಕಲಿಕ್ಕಾಗಿ ತಿನ್ನದೆ ಪರಮಾತ್ಮನ ಆದೇಶದಂತೆ ಯಾರು ಊಟವನ್ನು ಮಾಡ್ತಾರಲ್ಲ ಅದು ಕೇವಲ ಊಟವಲ್ಲ, ಅದು ಪ್ರಸಾದ. ಹೀಗೆ ಒಂದು ಮಾತು ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಜೀವಭಾವದಿಂದ ತಾನು ಬದುಕಬೇಕು ಅಂತ ಹೇಳಿ ಜೀವನಕ್ಕೆಂದು ಜೀವಿಸಿದಾಗ ಮನುಷ್ಯ ಜನನ ಮರಣಗಳ ಬಂಧನಕ್ಕೆ ಒಳಗಾಗ್ತಾನೆ. ಆದರೆ ಇಂಥ ಪದಾರ್ಥಗಳನ್ನು ಶುದ್ಧ ಸಂಸ್ಕಾರವ ಮಾಡಿ ಲಿಂಗ ಜಂಗಮದ ಮುಖಕ್ಕೆ ಸಮರ್ಪಿಸಿ, ಅಂದರೆ ಗುರು ಲಿಂಗ ಜಂಗಮಕ್ಕೆ ಈ ಪದಾರ್ಥವನ್ನು ಸಮರ್ಪಿಸಿ ಆ ಜಂಗಮದ ಮುಖೇನವಾಗಿ ತೆಗೆದುಕೊಂಡಂತಹ ಪರಮ ಪ್ರಸಾದವನ್ನು ಪರಮಾತ್ಮನ ಅನುಗ್ರಹವನ್ನು ತೆಗೆದುಕೊಂಡಂತೆ ಆದಂತಹ ಪ್ರಸಾದವನ್ನು ಯಾವ ವ್ಯಕ್ತಿ ಸ್ವೀಕಾರ ಮಾಡ್ತಾನೆ ಅಂತಹ ಸದ್ಭಕ್ತರಿಗೆ ಜನನ ಮರಣಗಳು ದೂರವಾಗಿಪ್ಪವು ಎನ್ನುವಂತಹ ಮಾತನ್ನು ಬಹಳ ಮಾರ್ಮಿಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಸಾದ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಕೂಡ ಪದಾರ್ಥಗಳಾಗಿ ಸಿಗ್ತವೆ. ಈಗ ನೀವು ಗುರುಗಳ ದರ್ಶನಕ್ಕೆ ಅಂತ ಬರ್ತೀರ, ಹೋಗಿ ಅಂಗಡಿಯಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣು ತೊಗೊಳ್ತೀರ. ಒಂದು ಡಜನ್ನು ದುಡ್ಡು ಕೊಟ್ಟು ಬಾಳೆಹಣ್ಣು ತೆಗೆದುಕೊಂಡಾಗ ಒಂದು ಕವರಲ್ಲಿ ಹಾಕಿ, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನು ನಿಮ್ಮ ಕೈಲಿ ಕೊಡ್ತಾನೆ. ಸಹಜವಾಗಿ ಇಸ್ಕೊಂಡು ನೀವು ನಮ್ಮ ಹತ್ರ ಬರ್ತೀರಾ. ಬಂದು ಏನು ಮಾಡ್ತೀರಾ, ಬಾಳೆಹಣ್ಣನ್ನು ಕೊಟ್ಟು ಜೊತೆಯಲ್ಲಿ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡ್ತೀರಾ. ಮಾಡಿದಾಗ ಒಂದು ಡಜನ್ ಬಾಳೆಹಣ್ಣು ನೀವು ತಂದಿದ್ರೆ ಅಲ್ಲಿ ನಾವು 2 ಬಾಳೆಹಣ್ಣು ತೆಗೆದು ನಿಮ್ಮ ಕೈಲಿ ವಾಪಸ್ಸು ಕೊಡ್ತೀವಿ. ಆವಾಗ ನೀವೇನು ಮಾಡ್ತೀರಾ, ಎಷ್ಟು ಭಕ್ತಿಯಿಂದ ಸೆರಗನ್ನು ಹಿಡ್ದು ಅಥವಾ ಒಂದು ಖರ್ಚಿಪ್ಪನ್ನು ಬೊಗಸೆಯನ್ನು ಹಿಡ್ದು ಭಕ್ತಿಯಿಂದ ತಗೊಳ್ತೀರಾ. ಇಲ್ಲಿ ಏನು ವ್ಯತ್ಯಾಸ ಆಯಿತು ತಾನೇ? ಇಲ್ಲಿ ಅಂಗಡಿಯವನು ಕೊಟ್ಟಾಗ ನೀವು ದುಡ್ಡು ಕೊಟ್ಟಾಗ ಅವನು ಕೊಟ್ಟಾಗ ಸುಮ್ಮನೆ ಇಸ್ಕೊಂಡ್ರಿ ಕವರಲ್ಲಿ, ಇಲ್ಲಿ ಗುರುಗಳು ಕೊಟ್ಟಾಗ ವಿಶೇಷವಾಗಿ ಇಸ್ಕೊಂಡ್ರಿ. ಅಂದರೆ ಇಲ್ಲಿ ಏನು ವ್ಯತ್ಯಾಸ ಆಯಿತು ಅಂತ ನಾವು ನೋಡಿದರೆ, ಅಂಗಡಿಯಲ್ಲಿ ಇದ್ದಾಗ ಅದು ಪದಾರ್ಥ ಆಗಿತ್ತು. ಈ ಪದಾರ್ಥವನ್ನು ತಂದು ಯಾವಾಗ ಗುರುಗಳಿಗೆ ಕೊಟ್ಟರಲ್ಲ ಆ ಅರ್ಪಣೆ ಮಾಡಿದಾಗ ಅದು ನೈವೇದ್ಯ ಆಯಿತು. ಆ ನೈವೇದ್ಯಕ್ಕೆ ಯಾವಾಗ ಗುರುಗಳ ಅನುಗ್ರಹ ಸೇರ್ತಲ್ಲ, ಅನುಗ್ರಹ ಸೇರ್ತಲ್ಲ, ಅದು ಆವಾಗ ಪ್ರಸಾದ ಆಯಿತು. ಹಾಗೆ ಪದಾರ್ಥ ಪ್ಲಸ್ ಅರ್ಪಣೆ ಈಸ್ ಈಕ್ವಲ್ ಟು ನೈವೇದ್ಯ. ನೈವೇದ್ಯ ಪ್ಲಸ್ ಅನುಗ್ರಹ ಈಸ್ ಈಕ್ವಲ್ ಟು ಪ್ರಸಾದ. ಅದಕ್ಕಾಗಿ ಷಣ್ಮುಖ ಶಿವಯೋಗಿಗಳು ಏನು ಹೇಳ್ತಾರೆ ಅಂತಂದರೆ, ಸಿಗುವಂತಹ ಪದಾರ್ಥವನ್ನು ಕೂಡ, ಪ್ರತಿಯೊಂದು ಪದಾರ್ಥವನ್ನು ಕೂಡ ಗುರುಲಿಂಗ ಜಂಗಮಕ್ಕೆ ಸಮರ್ಪಣೆಯನ್ನು ಮಾಡಬೇಕು. ಅವರ ಒಂದು ಅನುಗ್ರಹವನ್ನು ಪಡೆದುಕೊಂಡಾಗ ಮಾತ್ರ ಅದು ಪ್ರಸಾದ ಆಗ್ತಾ ಇದೆ. ಅಂತಹ ಪ್ರಸಾದ ಸ್ವೀಕಾರವನ್ನು ಮಾಡಿದಾಗ ಭಕ್ತನಿಗೆ ಜನನ ಮರಣಗಳು ದೂರ ಆಗ್ತಾ ಇದ್ದಾವೆ ಎನ್ನುವಂತಹದ್ದನ್ನು ಈ ವಚನದಲ್ಲಿ ಸವಿಸ್ತಾರವಾಗಿ ಹೇಳಿದ್ದನ್ನು ನಾವು ನೋಡ್ತಾ ಇದ್ದೀವಿ.